ಸಮಾಜ ವಿಜ್ಞಾನ 8ನೆಯ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 5 ಸನಾತನ ಧರ್ಮ. ಅಭ್ಯಾಸಗಳು: ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು ಧ್ವನಿ ನಿರೂಪಣೆಯೊಂದಿಗೆ. ಅಭ್ಯಾಸಗಳು: ಮೊದಲನೇದು, ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಮೊದಲನೇದು, ವೇದ ಶಬ್ದದ ಅರ್ಥ ತಿಳುವಳಿಕೆ. ಎರಡನೇದು, ಉಪನಿಷತ್ತು ಬಹುತೇಕವಾಗಿ ಗುರು ಶಿಷ್ಯ ಸಂವಾದ ರೂಪದಲ್ಲಿದೆ. ಮೂರನೇದು, ವೇದಗಳ ಉಚ್ಚಾರ ಮತ್ತು ಪ್ರಾಯೋಗಿಕಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ವೇದಾಂಗಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 4. ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ. 5ನೇದು, ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಷಟ್ ದರ್ಶನಗಳು ಅಥವಾ 6 ದರ್ಶನಗಳು. ಮುಖ್ಯ ಪ್ರಶ್ನೆ ಸಂಖ್ಯೆ 2, ಸಂಕ್ಷಿಪ್ತವಾಗಿ ಉತ್ತರಿಸಿ. 6. ಪ್ರಮುಖ ವೇದಗಳು ಯಾವುವು? ಉತ್ತರ: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಪ್ರಶ್ನೆ ಸಂಖ್ಯೆ 7. ವೇದಗಳು 4 ಸ್ಕಂದಗಳನ್ನು ಹೆಸರಿಸಿ. ಉತ್ತರ: ಸಂಹಿತೆ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ತು. ಪ್ರಶ್ನೆ ಸಂಖ್ಯೆ 8. ಸ್ಮೃತಿ ಎಂದರೇನು? ಇವುಗಳನ್ನು ಧರ್ಮಸೂತ್ರಗಳೆಂದು ಏಕೆ ಕರೆಯುತ್ತಾರೆ? ಉತ್ತರ: ಸ್ಮೃತಿ ಎಂದರೆ ಜ್ಞಾಪಿಸಿಕೊಂಡಿದ್ದು ಎಂದು ಅರ್ಥ. ವೇದ ಉಪನಿಷತ್ತುಗಳನ್ನು ನೆನಪಿಸಿಕೊಳ್ಳುವುದನ್ನು ಸ್ಮೃತಿ ಎನ್ನುತ್ತೇವೆ. ಸಮಾಜದ, ಅದರಲ್ಲಿ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನು, ನಡೆ ನಿಯಮಗಳನ್ನು ವಿಧಿಸುವುದರಿಂದ ಸ್ಮೃತಿಗಳು ಧರ್ಮ ಸೂತ್ರಗಳೆಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 9. ಪ್ರಮುಖ ದರ್ಶನಗಳು ಯಾವುವು? ಪ್ರಮುಖ ದರ್ಶನಗಳು 6: ನ್ಯಾಯ, ವೈಶೇಷಿಕ, ಯೋಗ, ಸಾಂಖ್ಯ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ ಅಥವಾ ವೇದಾಂತ್ಯ. ಪ್ರಶ್ನೆ ಸಂಖ್ಯೆ 10. ಪ್ರಮುಖವಾಗಿ ಎಷ್ಟು ಆಗಮ ಶಾಖೆಗಳಿವೆ? ಅವು ಯಾವುವು? ಪ್ರಮುಖವಾಗಿ 3 ಆಗಮ ಶಾಖೆಗಳಿವೆ. ಅವುಗಳೆಂದರೆ ವೈಷ್ಣವ, ಶೈವ, ಶಾಕ್ತ. ಪ್ರಶ್ನೆ ಸಂಖ್ಯೆ 11. ಸನಾತನ ಧರ್ಮದ ಸಂದೇಶವೇನು? ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ರೋಗಾದಿ ಚಿಂತೆಗಳಿಂದ ಮುಕ್ತರಾಗಿರಲಿ, ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ, ಯಾರೂ ದುಃಖಿತರಾಗದೇ ಇರಲಿ, ಜಗತ್ತಿನ ಸರ್ವ ಜೀವರಾಶಿಗಳಿಗೂ ಎಂದೆಂದೂ ಸದಾ ಸುಖ, ಶಾಂತಿ, ನೆಮ್ಮದಿಗಳೇ ಇರಲಿ ಎಂಬುದು ಸನಾತನ ಧರ್ಮದ ಸಂದೇಶ.